सा पद्मासनस्था विपुलकटितटे पद्मपत्रायताक्षे गम्भीरावर्तनाभिः स्तनबदनमिता शुभ्रवस्त्रोत्तरीया लक्ष्मी दिव्यैः गजेन्द्रैः मणिगणखचितैः स्नापिता हेमकुम्भैः नित्यं सा पद्महस्ता मम वसतु गृहे सर्वमाङ्गल्ययुक्ता। ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ದೇವತಾಯ ನಮಃ ಭಾರತೀಶಾಯ ನಮಃ. ನುಡಿ ಶ್ರೀ ಹಂಸ ನಡೆ. ಶುಕ್ರವಾರ ಪೂಜೆಯನ್ನು ಮರಿಬೇಡಿ, ಏಕಾದಶಿ ವ್ರತವನ್ನು ಮರೆಯಬೇಡಿ, ಶ್ರದ್ಧೆಯಿಂದ ದೀಪ ನಮಸ್ಕಾರ ಮಾಡಿ, ಸುಳ್ಳು ಹೇಳಬೇಡಿ, ಅಪಪ್ರಚಾರ ಮಾಡಬೇಡಿ. ನಮ್ಮ ಚಾನಲ್ ಹೆಸರು ಭೈರವಿ ಮಾ, BHYRAVI ಸ್ಪೇಸ್ MAA. ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ. ನೂರಾರು ಸದ್ಭಕ್ತರಿಗೆ ಸಬ್ಸ್ಕ್ರೈಬ್ ಮಾಡಿಸಿ, ಒಳ್ಳೆ ಅಭಿಪ್ರಾಯಗಳನ್ನು ಕೊಡಿ. ಭಗವತಿ ಮಹಾಲಕ್ಷ್ಮಿ ನಿಮ್ಮೆಲ್ಲರ ಸಮಸ್ಯೆಗಳನ್ನು ಖಂಡಿತ ಪರಿಹಾರ ಮಾಡ್ತಾಳೆ. 83ನೇ ಪದ್ಯ ಶ್ರೀಮದ್ ವಾದಿರಾಜ ತೀರ್ಥ ಶ್ರೀಚರಣರು ಇದರಲ್ಲಿ ಇಷ್ಟು ಗಹನವಾಗಿ ಹೊಕ್ಕಿದ್ದಾರೆ. ಅವರು ಸ್ನಾನ ಮಾಡಿದಷ್ಟು ನಮಗೆ ಯೋಗ್ಯತೆ ಸಾಧ್ಯ ಇಲ್ಲ. ಯಾಕಂದರೆ ಅಲ್ಲಿ ಗಹನವಾಗಿ ಅಂತಿದೆ. ಅವ ಗಹನ ಗಹನ ಏನು ಗಹನವಾದ ವಿಷಯ ರೀ, ಏನು ಗಹನವಾದ ವಿಷಯ. ಗಹನ, ಗಗನ, ಗರುಡ, ಗಂಭೀರ, ಗಜರಾಜ, ಗರ್ವಿಷ್ಠ, ಗಾನ, ಗರುತ್ಮಂತ, ಗೀತ, ಗೇಯ, ಗಮ್ಯ, ಗವಿ, ಗೋವು ಎಲ್ಲ ನೋಡಿ. ಗಕಾರ ಪೂರ್ವ ರೂಪಂ, ಅಕಾರೋ ಮಧ್ಯಮ ರೂಪಂ, ಅನುಸ್ವಾರ ಅಶ್ಚ ಅಂತ್ಯರೂಪಂ, ಬಿಂದುರುತ್ತರ ರೂಪಂ, ನಾದಸಂಧಾನಂ, ಸಗಂಹಿತಾ ಸಂಧಿಃ. ಬೊಮ್ಮನ ಮನೆಯಲ್ಲಿ ರನ್ನದ ಪೀಠದಿ ಕುಳಿತು ಒಮ್ಮನದಿ ನೇಘವ ಮಾಡುವ ನಿರ್ಮಲ ಪೂಜೆಯ ಕೈಕೊಂಬ ಶ್ರೀಕೃಷ್ಣ ನಮ್ಮ ಮನೆಯ ಹಸೆಗೆ ಬಾ ಅಂತ ಶ್ರೀರಾಜರು ಕರೀತಾ ಇದ್ದಾರೆ. ಚತುರ್ಮುಖ ಬ್ರಹ್ಮನ ಮನೆಯಲ್ಲಿ ಶ್ರೀ ಪರಮಾತ್ಮ ಹೋಗಿ ಕುತ್ಕೊಂಡಿದ್ದಾನಂತೆ. ಚತುರ್ಮುಖ ಬ್ರಹ್ಮ ಸೇವೆ ಮಾಡ್ತಾ ಇದ್ದಾನಂತೆ. ಶ್ರೀಕೃಷ್ಣ ಪರಮಾತ್ಮ ಚತುರ್ಮುಖ ಬ್ರಹ್ಮನಲ್ಲಿ ಸ್ನೇಹ ಮಾಡಿದಾನಂತೆ. ದೊಡ್ಡವರು ನಮ್ಮಲ್ಲಿ ಸ್ನೇಹ ಮಾಡಬೇಕು, ಸಣ್ಣವರು ನಾವು ದೊಡ್ಡವರ ಸ್ನೇಹ ಮಾಡಬಾರ್ದು. ದೊಡ್ಡವರಲ್ಲಿ ಭಕ್ತಿ ಮಾಡಬೇಕು, ಗೌರವ ಮಾಡಬೇಕು, ದೊಡ್ಡವರನ್ನ ಸ್ನೇಹಕ್ಕೆ ಎಳ್ಕೋಬಾರ್ದು. ದೊಡ್ಡವರೇ ಸ್ನೇಹ ಮಾಡಿದ್ರೆ ತೊಂದರೆ ಇಲ್ಲ, ಅವ್ರು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ. ಯಾಕೆ ಪರಮಾತ್ಮ ಚತುರ್ಮುಖ ಬ್ರಹ್ಮನಲ್ಲಿ ಸ್ನೇಹ ಮಾಡಿದ ಅನ್ನೋದನ್ನ ಚತುರ್ಮುಖ ಬ್ರಹ್ಮದೇವರು ರುಜುಗಣ ದೇವತೆಗಳು, 200 ರುಜು ದೇವತೆಗಳಿದ್ದಾರೆ. ಅವರೆಲ್ಲರೂ ಬ್ರಹ್ಮಪಟ್ಟಕ್ಕೆ ಬಂದು ಕುತ್ಕೊಳ್ಳೋರು. ಬ್ರಹ್ಮಪಟ್ಟಕ್ಕೆ ಬಂದ ಮೇಲೆ 432 ವರ್ಷ ಕೋಟಿ 432 ಕೋಟಿ ಹಗಲು, 432 ವರ್ಷ ಕೋಟಿ ವರ್ಷ ರಾತ್ರಿ ಕಳೆದ ತಕ್ಷಣ ಒಂದು ಪ್ರಳಯ ಆಗತ್ತೆ. ಆದಾಗ ಆ ಚತುರ್ಮುಖ ಬ್ರಹ್ಮನ ಪೋಸ್ಟಲ್ಲಿ ಯಾರು ಕೂತಿರ್ತಾರಲ್ಲ ಅವನಿಗೆ ಮೋಕ್ಷ ಆಗತ್ತೆ.
ನೆಕ್ಸ್ಟು ಇನ್ನೊಂದು ಪಾಳೆಯಲ್ಲಿ ಇರ್ತಾರೆ ಅವರು, ಇನ್ನೊಬ್ರು, ಅವರು ಚತುರ್ಮುಖ ಬ್ರಹ್ಮ ಆಗಬೇಕು. ಚತುರ್ಮುಖ ಬ್ರಹ್ಮ ಆಗೋದಕ್ಕಿಂತ ಮುಂಚೆ ವಾಯುಪಟ್ಟದಲ್ಲಿ ಬಂದು ಕೂತಿರಬೇಕು. ವಾಯುಪಟ್ಟದಲ್ಲಿ ಹನುಮಂತನಾಗಿರಬೇಕು. ವಾಯುಪಟ್ಟದಲ್ಲಿ ಕುತ್ಕೊಂಡ ಮೇಲೆ ಸಕಲ ಜೀವರಾಶಿಗಳ ಒಳಗೆ ಉಸಿರಾಟದ ಕ್ರಿಯೆಯನ್ನು ಮಾಡಿಸಿರ್ಬೇಕು. ಅದೊಂದು ಮಂತ್ರಿ ಪೋಸ್ಟ್ ಇದ್ದ ಹಾಗೆ. ಇಂತಹ ಉಸಿರಾಟ ಕ್ರಿಯೆ ಮಾನವರಲ್ಲಿ ಯಾವ ರೀತಿ ಆಗುತ್ತೆ, ಎಷ್ಟು ಜನಕ್ಕೆ ಗೊತ್ತಿದೆ? ಇದು ಗೊತ್ತಿಲ್ಲ ನೋಡಿ. ನಮ್ಮೊಳಗೊಂದು ವಿಚಿತ್ರವಾಗಿರ್ತಕ್ಕಂಥ ಮಂತ್ರದ ಉಸಿರಾಟ ಇದೆ ಅನ್ನೋದೇ ನಮಗೆ ಗೊತ್ತಿಲ್ಲ. ಇದೇ ನಮ್ಮ ಹಣೆ ಬರ. ಇದೊಂದು ನಮ್ಮ ಜನ್ಮ ಜನ್ಮಾಂತರದ ಪಾಪದ ಫಲ ಅಂತ ತಿಳ್ಕೋಬೇಕು. ಯಾಕೆಂದರೆ ಎಷ್ಟೋ ಜನಕ್ಕೆ ಸೂರ್ಯನ ದರ್ಶನವೇ ಆಗಿಲ್ಲ. ಯಾಕಂದರೆ ಬೆಳಗ್ಗೆ ಹೇಳೋದೇ ಇಲ್ಲ ಅವರು. ಕೆಲವರಿಗೆ ಜೀವನದಲ್ಲಿ ರಾತ್ರಿ ಮುಗಿಯೋದೇ ಇಲ್ಲ. ಯಾಕೆ ಮುಗಿಯಲ್ಲ ಅಂದರೆ ಅವ್ರ ರಾತ್ರಿನೇ ಕೆಲಸ ಅವರಿಗೆ. ಹೀಗೆ ಇಂತಹ ಒಂದು ಹಂಸ ಮಂತ್ರ ನಮ್ಮ ಶರೀರದ ಒಳಗೆ ನಡೀತಾ ಇದೆ ಅಂತಂದರೆ, ಒಳಗಿರ್ತಕ್ಕಂಥ ಉಸಿರನ್ನು ಹೊರಗೆ ಬಿಟ್ಟಾಗ ಹಂಸ ಅಂತ ಆಗತ್ತೆ. ಹೊರಗಿರ್ತಕ್ಕಂಥ ಶುದ್ಧವಾದ ಗಾಳಿಯನ್ನು ಒಳಗೆ ಸೆಳೆದುಕೊಂಡಾಗ ಸೋಹಂ ಅಂತ ಆಗತ್ತೆ. ಈ ಹಂಸ ಮತ್ತು ಸೋಹಂ ಎರಡನ್ನು ಸ್ವಲ್ಪ ಹೊತ್ತು ನಿಲ್ಲಿಸಿದಾಗ ಸ್ವಾಹಾಕಾರ ಆಗತ್ತೆ. ಹಂಸ ಸೋಹಂ ಸ್ವಾಹ ಆಗತ್ತೆ. ಇದೊಂದು ಮಂತ್ರ. ಸ್ವಾಹ ಅಂದ್ರೆ ಏನು? ಸಮರ್ಪಣೆ, ಸ್ವೀಕಾರ ಮಾಡುವಂತ. ಹಾಗಾಗಿ ನಾನು ನಿನ್ನೆ ಹೇಳಿದೆ, ಒಂದು ಜಪಕ್ಕೆ ಒಂದು ಶಾಸನ ಇದೆ. 10 ಜಪ ಮಾಡಿದ್ರೆ 1 ತರ್ಪಣ ಮಾಡಬೇಕು, 100 ಜಪ ಮಾಡಿದ್ರೆ 10 ತರ್ಪಣ ಮಾಡಬೇಕು, 1000 ಜಪ ಮಾಡಿದ್ರೆ 100 ತರ್ಪಣ ಮಾಡಬೇಕು. ಆದರೆ ಹಂಸ ಮಂತ್ರಕ್ಕೆ ಇದು ಅನ್ವಯ ಆಗಲ್ವಲ್ಲ. ಯಾಕೆ ಅಂತಂದ್ರೆ, ಇವತ್ತು ಸೂರ್ಯೋದಯಕ್ಕೆ ಪ್ರಾರಂಭವಾಗಿರ್ತಕ್ಕಂಥ ಹಂಸ ಮಂತ್ರ ಮರುದಿನ ಸೂರ್ಯೋದಯಕ್ಕೆ ಹಂಸ ಮಂತ್ರ 1 ಕೌಂಟಿಂಗ್ ಆಗತ್ತೆ. ಹಾಗಂತ ನಿಂತು ಬಿಡಲ್ಲ. ನಿಂತು ಬಿಡ್ತು ಅಂತಂದ್ರೆ ಉಸಿರ ನಿಂತೋಗಿದೆ ಅಂತ ಅರ್ಥ. ಅದು ಕಂಟಿನ್ಯೂಸ್ ಆಗಿರುತ್ತೆ. 21,600 ಶ್ವಾಸ ಜಪಗಳು ಆದರೆ 1 ಜಪ 1 ಕೌಂಟಿಂಗ್ ಆದಂಗೆ ಅದು ಕಂಟಿನ್ಯೂ ಇರುತ್ತೆ. ಮತ್ತೆ ನೆಕ್ಸ್ಟ್ ಅದು ಗಡಿಯಾರ ಈಗ 12 ಗಂಟೆ ಆಯಿತು, ನಿಂತು ಬಿಡುತ್ತಾ? 12 ಗಂಟೆ ಆದರೆ 12 ಗಂಟೆಯಿಂದ ಮುಳ್ಳಾಗಲೇ 12 ಗಂಟೆ 1 ನಿಮಿಷಕ್ಕೆ ಅರ್ಧ ನಿಮಿಷ, ಮುಕ್ಕಾಲು ನಿಮಿಷ, ಇದು ಕಾಲು ನಿಮಿಷ, ಅರ್ಧ ನಿಮಿಷ, ಮುಕ್ಕಾಲು ನಿಮಿಷ, ಇದು 80 ನಿಮಿಷ, 50 ಹಿಂಗೆ ಮುಂದೆ ಹೋಗ್ಕೊಂಡಾಗಲೇ 1 ಗಂಟೆ ಹತ್ರ 12 ಗಂಟೆ 5 ನಿಮಿಷ ಆಗಲೇಬೇಕಲ್ಲ. ಅಲ್ಲಿ ನಿಲ್ಲುವಿಕೆ ಅಂತಿಲ್ಲ ಈ ಹಂಸ ಮಂತ್ರದಲ್ಲಿ. ಇವತ್ತು ಸೂರ್ಯೋದಯದಿಂದ ಲೆಕ್ಕ ತಗೋಬೇಕು. ತಗೊಂಡು ಮರುದಿವಸದ ಸೂರ್ಯೋದಯಕ್ಕೆ ನಾವು ಕೌಂಟ್ ಮಾಡಿದಾಗ 21,600 ಶ್ವಾಸ ಜಪಗಳು ನಡೆಯುತ್ತೆ. ಹಂಸ ಸೋಹಂ ಸ್ವಾಹ. ಸರಿ, ನೀವು ಹೇಳಿದ್ರಿ 10 ಜಪಕ್ಕೆ 1 ತರ್ಪಣ, 100 ಜಪಕ್ಕೆ 10 ತರ್ಪಣ, 1000 ಜಪಕ್ಕೆ 100 ತರ್ಪಣ, 10,000 ಜಪಕ್ಕೆ 1,000 ತರ್ಪಣ. ಹೀಗೆಲ್ಲ ನೀವು ಹೇಳಿದ್ರಿ. ತದ್ ದಶಾಂಶ ಅಂತ ಹೇಳಿದ್ರಿ. ಈಗ ಇಲ್ಲಿ ಏನು, ಯಾಕೆ ತರ್ಪಣ ಕೊಡೋದು? ಇಲ್ಲಿ ಸಂಕಲ್ಪವೇ ಇಲ್ವಲ್ಲ. ನಾನು 6 ಲಕ್ಷ ಶ್ರೀಕೃಷ್ಣ ಮಂತ್ರ ಜಪ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿಕೊಂಡು ಶುರು ಮಾಡಿದಾಗ ತರ್ಪಣ ಮಾಡೋದು, ತದ್ದಶಾಂಶ ತರ್ಪಣ ಮಾಡೋದು, ಆಮೇಲೆ ಹೋಮ ಮಾಡೋದು, ತದ್ದಶಾಂಶ ಹೋಮ ಮಾಡೋದು, ಅದರ ತದ್ದಶಾಂಶ ಬ್ರಾಹ್ಮಣರಿಗೆ ಆರಾಧನೆ ಮಾಡೋದು, ಊಟಕ್ಕೆ ಹಾಕೋದು, ದಾನ ಧರ್ಮ ಎಲ್ಲ ಬರುತ್ತೆ. ಇಲ್ಲಿ ಮನುಷ್ಯ ಹುಟ್ಟಿದ ಅಂತ ಉಸಿರು ಶುರುವಾಯ್ತಲ್ಲ, ಆ ಗರ್ಭದಲ್ಲೇ ಉಸಿರು ಶುರುವಾಗಿದೆಯಲ್ಲ, ಉಸಿರಾಡ್ತಾ ಇದೆಯಲ್ಲ, ಹಾರ್ಟ್ ಬೀಟು, ಅಲ್ಲೇ ಹಂಸ ಮಂತ್ರ ಶುರುವಾಗಿದೆ. ಮತ್ತು ಸಂಕಲ್ಪನೆ ಮಾಡಿಲ್ಲ. ಎಷ್ಟು ಜಪ ಮಾಡ್ತೀನಿ ಅಂತ ನಮ್ಗೆ ಹೆಂಗೆ ಗೊತ್ತಾಗತ್ತೆ? ಇದೇ ಹಣೆ ಬರ.
ಹುಟ್ಟುತ್ತೇನು ತಾರಲಿಲ್ಲ, ಸಾಯುತ್ತೇನು ಒಯ್ಯಲಿಲ್ಲ. ಹುಟ್ಟುತ್ತೇನು ತಾರಲಿಲ್ಲ, ಸಾಯುತ್ತೇನು ಒಯ್ಯಲಿಲ್ಲ. ಸುಟ್ಟು ಸುಟ್ಟು ಸುಣ್ಣದರಳು ಆಯಿತೇ ದೇಹ. ಸುಟ್ಟು ಸುಟ್ಟು ಸುಣ್ಣದ ಹರಳು ಆಯಿತೇ ದೇಗ. ಡಿಂಭದೊಳು 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 ಇರುವ ಜೀವ ಕಂಬ ಸೂತ್ರ ಗೊಂಬೆಯಂತೆ. ಎಂದಿದ್ದರೊಂದು ದಿನ ಸಾವು ತಪ್ಪದು. ಸಾವು ತಪ್ಪದು. ಹೊಟ್ಟೆ ಬಲು ಕೆಟ್ಟದೆಂದು ಎಷ್ಟು ಕಷ್ಟ ಮಾಡಿದರು. ಹೊಟ್ಟೆ ಬಲು ಕೆಟ್ಟದೆಂದು ಎಷ್ಟು ಕಷ್ಟ ಮಾಡಿದರು. ಬಿಟ್ಟು ಹೋಗುವಾಗ ಗೇಣು ಬಟ್ಟೆ ಕಾಣದೋ ಹರಿ. ಡಿಂಭ ಅಂದ್ರೇನು? ದೇಹ. ಅದು ಕಂಬದ ಹಾಗೆ ಇದೆ, ಜಡವಾದದ್ದು, ಚೈತನ್ಯವಾದ್ದಲ್ಲ ದೇಹ. ಅದು ಚೈತನ್ಯವೇ ಆಗಿದ್ದರೆ ಸತ್ತ ಮೇಲೂ ಚೈತನ್ಯ ಉಳಿಬೇಕು, ಚೈತನ್ಯವಾಗಿರಬೇಕಾಗಿತ್ತು. ಅದು ಮರದ ನೋಡಿ, ಯಾರು ಸತ್ತೋದ್ರೆ ಸಾಕು, ಒಂದು 2 ನಿಮಿಷಕ್ಕೆ ಶಬ್ದನೇ, ಆವಾಜೇ ಚೇಂಜ್ ಆಗಿಬಿಡುತ್ತೆ. ಡಗ್ ಡಗ್ ಡಬ್ 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 ಅಂತ ಬರುತ್ತೆ. ಅದು ಸತ್ತೋಗಿದಾರೋ ಇಲ್ಲೋ ಅಂತ ನೀವು ಆಕ್ಸಿಜನ್ನು ಗೀಕ್ಸಿಜನ್ನು ಏನೂ ಪರೀಕ್ಷೆ ಮಾಡೋದು ಬೇಡ, ಹಿಂಗೆ ಕುಟ್ಟು ನೋಡ್ರಿ, ಒಂಥರ ರೊಟ್ಟು ಥರ ಶಬ್ದ ಬರುತ್ತೆ. ವಿಚಿತ್ರವಾಗಿರ್ತಕ್ಕಂಥ ಲೀಲೆ ಇದು. ಯಾಕೆ ಗೊತ್ತಾ? ಅದರ ಒಳಗೆ ಒಂದು ನಾದ ಇತ್ತು. ಆ ನಾದ ಯಾವುದು? ಇದೇ ಹಂಸ ಮಂತ್ರ. ಹಂಸ ಸೋಹಂ ಸ್ವಾಹ. ನಾನು ಯಾಕೆ ಹೇಳ್ತಾ ಇದ್ದೀನಿ ಇದನ್ನ ಅಂದರೆ, ಸಂಕಲ್ಪ ಅಂತ ಒಂದು ಮಾಡಬೇಕಲ್ರಿ. ಯಾವುದಾದ್ರೂ ಜಪ ಮಾಡಬೇಕಾದ್ರೆ ಒಂದು 10,000 ಕೃಷ್ಣ ಮಂತ್ರ ಜಪ, ಒಂದು 6 ಲಕ್ಷ ಕೃಷ್ಣ ಮಂತ್ರ ಜಪ ಮಾಡ್ತೀನಿ, 8 ಲಕ್ಷ ನಾರಾಯಣ ಮಂತ್ರ ಜಪ ಮಾಡ್ತೀನಿ, 12 ಲಕ್ಷ ವಾಸುದೇವ ಮಂತ್ರ ಜಪ ಮಾಡ್ತೀನಿ ಅಂತ ಅಸ್ಯ ಶ್ರೀ ವಿಷ್ಣುರ್ ದಿವ್ಯ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ ಭಗವಾನ್ ವೇದವ್ಯಾಸರೇನಷ್ಟಪ್ತ ಏನು ಮಾಡಬೇಕಲ್ಲ. ಪ್ರತಿ ದಿವಸ ಇಷ್ಟು ಜಪ ಅಂತ ಮಾಡಬೇಕು, ಅಲ್ಲಿ ಬರೆದಿಡಬೇಕು. ಆಮೇಲೆ ಅದಕ್ಕೆ ತರ್ಪಣ ಕೊಡಬೇಕು. ಮತ್ತೆ ಸಂಪುಟ ಉದ್ಘಾಟನ, ಸಂಪುಟೀಕರಣ ಅಂತಿರುತ್ತೆ. ಸಂಪುಟ ಅಂದರೆ ಒಂದು ಬಟ್ಲು, ಅದನ್ನ ಹಿಂಗೆ ಮುಚ್ಚೋದು. ಹಿಂದೆಲ್ಲ ಹೆಂಗೆ ಬರ್ತಿತ್ತು, ಇದು ಈಗಲೂ ಉಡುಪಿಲಿ ದೇವ್ರ ಪೀಠದಲ್ಲಿ ಇರುತ್ತೆ. ಕೆಳಗೆ ಒಂದು ನಲ್ಲಿಕಾಯಿ ಥರ ಆಕಾರದ್ದು ಒಂದು ನಲ್ಲಿಕಾಯಿ ಇರುತ್ತೆ ನೋಡಿ, ಏಣು ಆ ಥರ ಒಂದು ಡಬ್ಬಿ, ಅದರೊಳಗೆ ಸಾಲಿಗ್ರಾಮ ಇಡ್ತಾರೆ. ಇಟ್ಟು ಅಷ್ಟೇ ದೊಡ್ಡ ಡಬ್ಬಿ ಇರುತ್ತೆ. ಅದು ಹಿಂಗೆ ಹಾಕ್ಬಿಟ್ರೆ ಚಕ್ಕಂತ ಒಳಗೋಗಿ ಕೂತ್ಕೊಂಡ್ಬಿಡುತ್ತೆ. ಇದಕ್ಕೆ ಸಂಪುಟೀಕರಣ ಹಾಕೋದು, ಸಂಪುಟೀಕರಣ. ಸಂಪುಟ ಉದ್ಘಾಟನ ತೆಗೆಯೋದು. ನಮ್ಮ ಶರೀರದಲ್ಲೂ ಕೂಡ ಇದೇ ನಡೆಯೋದು. ಸಂಪುಟೀಕರಣ, ಸಂಪುಟೋದ್ಘಾಟನ. ಯಾವುದೇ ಮಂತ್ರವನ್ನ ಮೊದಲು ಸಂಪುಟೀಕರಣ ಆಗಿರುತ್ತೆ, ಮುಚ್ಕೊಂಡಿರುತ್ತೆ. ಆಮೇಲೆ ಸಂಪುಟೋದ್ಘಾಟನ ಮಾಡಬೇಕು. ಮಾಡಿದ ಮೇಲೆ ಮಂತ್ರ ಎಲ್ಲ ಆಯ್ತಲ್ಲ, ಮತ್ತೆ ಮಂತ್ರವನ್ನು ಮುಚ್ಚಿಟ್ಟು ಬಿಡಬೇಕು. ಇದಕ್ಕೆ ಸಂಪುಟೀಕರಣ, ಸಂಪುಟೋದ್ಘಾಟನ ಅಂತಾರೆ. ಮತ್ತೆ ತರ್ಪಣ ಕೊಡಬೇಕು. ಇಲ್ಲಿ ಯಾವ ತರ್ಪಣ? ಜೀವದ ಹಣೆ ಬರೆ ಹೆಂಗಿದೆ? ಕಂಬಸೂತ್ರ ಬೊಂಬೆಯಂತೆ. ಸೂತ್ರದ ಬೊಂಬೆಯ ಹಾಗೆ ಇದೆ. ಸೂತ್ರದ ಬೊಂಬೆ ಅಂದರೆ ನಿಮಗೆ ಗೊತ್ತಿದೆ. ಈ ಕೊಗ್ಗಾ ಕಾಮತ್ ಅಂತ ಹೇಳಿ ಹಿಂದೆ ಒಬ್ಬರು ಈ ಬೊಂಬೆ ಆಟ ಅಂತ ಆಡಿಸೋರು. ಆ ರಾಮಾಯಣ ಮಹಾಭಾರತ ಭಾಳ ಚಂದ ನೋಡೋಕ್ಕೆ. ಅದೆಷ್ಟು ಚೆನ್ನಾಗಿ ಕೂತ್ಕೊಂಡು ಬರೋ ಗೊಂಬೆಗಳು. ಸೀತಾ ಎಲ್ಲಿದ್ದಾಳೆ? ಇಲ್ಲೇ ಕೂತಿದ್ದೀನಿ ಅನ್ಕೊ. ಎಷ್ಟು ಟಂಗ್ 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 ಕುಣಿತಾ ಇದ್ರು. ಈಗ ಅದು ಇದೆಯೋ ಇಲ್ಲ ಗೊತ್ತಿಲ್ಲ. ವಿಶ್ವಪ್ರಸಿದ್ಧಿ ಅದು ಕೊಗ್ಗಾ ಕಾಮತ್ ಅವ್ರದ್ದು ಗೊಂಬೆಯಾಟ. ಆದರೆ ಗೊಂಬೆಯಾಟವಯ್ಯ ಬ್ರಹ್ಮಾಂಡವೇ ಆ ದೇವನಾಡುವ ಗೊಂಬೆಯಾಟವಯ್ಯ ಅಂತ ಇಲ್ವಾ?
ಒಳಗೆ ಹಂಸ ಮಂತ್ರ ನುಡಿತಾ ಇದೆ. ಯಾರು ಯಾವತ್ತು ಯಾವ ಕಾಲಕ್ಕೆ ಸಂಕಲ್ಪ ಮಾಡಿದರೆ ಗೊತ್ತಿಲ್ಲ. ಒಟ್ಟು ಟೋಟಲ್ ಆಗಿ 21,600 ಜಪ ನಮ್ಮ ಶರೀರದಲ್ಲಿ ನಡಿಬೇಕು. ಇದನ್ನೇ ಹೇಳ್ತಾರೆ, ಡಿಂಭದೊಳುಗಿರುವ ಜೀವ ಕಂಬಸೂತ್ರ ಗೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದೋ ಸಾವು ತಪ್ಪದೋ. ಹುಟ್ಟುತ್ತೇನು ತರಲಿಲ್ಲ, ಸಾಯುತ್ತೇನು ಒಯ್ಯಲಿಲ್ಲ. ಹುಟ್ಟುತ್ತೇನು ತರಲಿಲ್ಲ, ಸಾಯುತ್ತೇನು ಒಯ್ಯಲಿಲ್ಲ. ಸುಟ್ಟು ಸುಟ್ಟು ಸುಣ್ಣದ ಹರಳು ಆಯಿತೀದ್ದೇಗ. ಹೊಟ್ಟೆ ಬಲು ಕೆಟ್ಟದೆಂದು ಎಷ್ಟು ಕಷ್ಟ ಮಾಡಿದರು, ಬಿಟ್ಟು ಹೋಗುವಾಗ ಗೇಣು ಬಟ್ಟೆ ಸಾಲದು. ಕೆಲವೊಮ್ಮೆ ಈ ತುಂಬ ಚೆನ್ನಾಗಿ ಬಾಳಿ ಬದುಕಿರ್ತಾರ್ರಿ, ಪಾಪ ಅವ್ರು ಹೆಣ ಆಗಿ ಬಿದ್ದಿರ್ತಾರಲ್ಲ, ನೋಡಕ್ಕಾಗಲ್ಲ. ಇಡೀ ಜೀವನ ಕಷ್ಟಪಟ್ಟಿರ್ತಾರೆ ಪಾಪ, ನಿರಾಧಾರವಾಗಿ ಮಲ್ಕೊಂಡ್ಬಿಟ್ಟಿರ್ತಾರೆ. ಯಾಕೆ? ಹಂಸ ಮಂತ್ರ ಇಲ್ಲ ಒಳಗೆ. ವಾಯುದೇವರು ಹಂಸ ಮಂತ್ರ ನಿಲ್ಲಿಸ್ಬಿಟ್ಟಿದ್ದಾರೆ. ಆಯ್ತಾ, ಹಂಸ ಮಂತ್ರ ಕೆಲಸ ಮುಗೀತು. ಆ ಡಿಂಭದಲ್ಲಿ ಇರ್ತಕ್ಕಂಥ ಜೀವ ಕಂಬ ಸೂತ್ರ ಗೊಂಬೆಯಂತೆ. ಸೂತ್ರದ ಗೊಂಬೆ ನೋಡಿದ್ರಲ್ಲ, ಆ ಸೂತ್ರ ಆಡಿಸುವಾತನ ಕೈ ಚಳಕದಲ್ಲಿ ಎಲ್ಲ ಅಡಗಿದೆ. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಏನೇ ಬರಲಿ ಯಾರಿಗೂ ಸೋತು ತಲೆಗೆ ಬಾಗದು. ಎಂದಿಗೂ ನಾನು ಹೀಗೆ ಇರುವೆ ಎನ್ನುತ್ತಲಿರುವುದು. ಈ ಜೀವನ ಹೀಗಿರಬೇಕು, ಈ ಪಾತ್ರ ಹೀಗಿರಬೇಕು ಅಂತ ಡೈರೆಕ್ಟ್ರು ಅಲ್ಲಿ ಅದನ್ನು ಮಾಡ್ತಾ ಇರೋದು. ನೀವೇನು ಮಾಡಿದ್ರು ಆ ಪಾತ್ರ ಚೇಂಜ್ ಮಾಡಕ್ ಆಗಲ್ಲ ಆಗಲ್ಲ ಆಗಲ್ಲ. ಯಾಕಾಗಲ್ಲ ಅಂದರೆ ನಿಮ್ಮ ಪಾತ್ರ ಅಲ್ಲಿ ಸಪಾತ್ರವಾಗಿ ನಿರ್ವಹಣೆ ಆಗ್ತಾ ಇದೆ. ಯಾಕಂದ್ರೆ ಸೂತ್ರನೇ ಅವನ ಕೈಯಲ್ಲಿದೆ. ಆ ಸೂತ್ರ ಯಾವುದು ಇದೆ? ಹಂಸ ಸೋಹಂ ಸ್ವಾಹ, ಹಂಸ ಸೋಹಂ ಸ್ವಾಹ. ಇದಕ್ಕೆ ಸೂತ್ರ ಅಂತ ಯಾಕೆ ಕರೆದ್ವಿ ಹೇಳ್ರಿ? ಒಂದು ಇಡಾ ಸೂತ್ರ, ಒಂದು ಪಿಂಗಲ ಸೂತ್ರ, ಒಂದು ಸುಷುಮ್ನಾ ಸೂತ್ರ. ಸೂತ್ರ ಅಂದರೆ ದಾರ ಅಂತ ಅಷ್ಟೇ ಅರ್ಥ, ಮತ್ತೇನು ಇಲ್ಲ. ಈ ದಾರನ ಹಿಡ್ಕೊಳ್ಳೋ ವ್ಯವಸ್ಥೆ ಒಳಗೇನೆ ಗಾಳಿಪಟ ಚೆನ್ನಾಗಿ ಹಾರಾಡೋದು. ನೋಡಿ, ಗಾಳಿಪಟಕ್ಕೆ 2 ಕಿವಿ ಇರುತ್ತೆ ಅಲ್ವಾ? ಇನ್ನೆರಡು ಕಿವಿ ಇದೆ. ಆಮೇಲೆ ಗಾಳಿಪಟಕ್ಕೊಂದು ಬಿಲ್ಲಿರುತ್ತೆ, ಮಧ್ಯೆ ಒಂದು ಕಡ್ಡಿ ಇರುತ್ತೆ. ಇರುತ್ತೆ ಇಲ್ಲ? ಇರುತ್ತೆ, ನೋಡಿ ಬೇಕಾದ್ರೆ. ಆ ಬಿಲ್ ಯಾವುದು? ನಮ್ಮ ಬೋ, ಅಂದರೆ ಬಾಳು ಅನ್ನೋ ಬಿಲ್ಲು. ಬಗ್ಗಬೇಕು ನಾವು. ನಮ್ಮ ಗುರಿ ಅನ್ನೋ ಒಂದು ದೊಡ್ಡ ಕಡ್ಡಿ ಮಧ್ಯದಲ್ಲಿರುತ್ತೆ. ಮಧ್ಯದಲ್ಲಿ ಒಂದು ಬಿಲ್ ಹಾಕಿರ್ತಾರೆ, ಆ ಬಿಲ್ಲೇ ನಮ್ಮ ಎದೆ. ಮಧ್ಯದಲ್ಲಿ ಒಂದು ಕಡ್ಡಿ ಇದೆ, ಉದ್ದ ಕಡ್ಡಿ. ಆ ಕಡ್ಡಿ ಮೂಲಾಧಾರದಿಂದ ಹಿಡಿದು ಸಹಸ್ರಾರ ತನಕ ಬರುತ್ತೆ ಆ ಕಡ್ಡಿ. ಅಲ್ಲಲ್ಲಲ್ಲೇ ಅದನ್ನು ದಾರ ಕಟ್ಟಿದ್ದಾರೆ. ಏನು ದಾರ ಕಟ್ಟಿದ್ದಾರೆ ಅಂದರೆ ವಂಶದ ನೂಲು. ನೀವಿಂಥ ವಂಶದವರು, ನೀವಿಂಥ ಗೋತ್ರದವರು, ಅಲ್ಲೆಲ್ಲ ಆ ಬಿಲ್ಲಿಗೆ ಕಟ್ಟಿರ್ತಾರೆ. ಯಾರಾದರೂ ಗಾಳಿಪಟ ಮಾಡಿದವ್ರಿಗೆ ಗೊತ್ತು. ಅದಕ್ಕೆ 3 ತೂತು ಮಾಡಿರ್ತಾರೆ. ಮೇಲೆ 2 ತೂತು, ಕೆಳಗೆ 1 ತೂತು. ಆ 3 ತೂತುಗೂ ಸಮಾನಾಂತರವಾಗಿ ದಾರನ ಹಾಕಿರ್ತಾರೆ. ಆ ಸಮಾನಾಂತರವಾಗಿ ದಾರ ಹಾಕಿ ಅಲ್ಲೊಂದು ಗಂಟು ಹಾಕ್ತಾರೆ ಮಕ್ಕಳು. ಅಲ್ಲೊಂಚೂರು ಗಂಟು ವ್ಯತ್ಯಾಸ ಆಗೋಯ್ತು ಅಂದರೆ ಗಾಳಿಪಟ ತಿರ್ಗಂಬರ್ಗೆ ತಿರುಗುತ್ತೆ. ಕರೆಕ್ಟಾಗಿ ದಾರ ಹಾಕಬೇಕಲ್ಲಿ, 3 ಸೂತ್ರ ಕರೆಕ್ಟಾಗಿ ಹಿಂಗೆ. ಅದೇ ಕಂಬ ಸೂತ್ರ ಗೊಂಬೆಯಂತೆ. ಆ 3 ಸೂತ್ರನೂ ಹಾಕ್ಕೊಂಡು ಕರೆಕ್ಟಾಗಿ ಜಕ್ಕೊಂಡು ಒಂದು ಕಡೆ ಗಂಟು ಹಾಕಬೇಕು. ಹಾಕಿ ಒಂದೇ ದಾರ ತಗೊಳ್ಳೋದು, ನೆಕ್ಸ್ಟ್ ಒಂದೇ ದಾರ ತಗೊಳ್ಳೋದು. ಆ ದಾರನ ಒಂದು ರೀಲಿಗೆ ಸುತ್ತಕೊಂಡು ಕೈಯಲ್ಲಿ ಇಟ್ಕೋಬೇಕು. ಬೆಟ್ಟದ ಮೇಲೆ
ಮೇಲೆ ಹೋಗಿ ನಿಧಾನಕ್ಕೆ ಸ್ವಲ್ಪನೇ ದಾರ ಬಿಡಬೇಕು. ಏಕ್ದಮ್ ದಾರ ಬಿಟ್ಬಿಟ್ರೆ ಆ ದಾರದ ಉಂಡೆ, ಆ ಪಟ ಹಾರಿಸೋರು ಎಷ್ಟು ಬೆಟ್ಟದ ಕೆಳಗೆ ಇರ್ತಾರೆ. ಪಟ ಹಾರಿಸೋದೊಂದು ಪಟ್ಟ ಒಳ್ಳೆ ಗಾಳಿಪಟ, ಇದು ಹಕ್ಕಿಗೆಲ್ಲ ಆದ್ರೆ ಹಾರ್ತೈತಲ್ಲ, ಇದು ಗೂಳಿ ಅಲ್ಲ ಆದ್ರೆ ಕೊಂಬೈತಲ್ಲ, ಬಾಲ ಇದ್ರೂನು ಕೋತಿ ಅಲ್ಲ, ಪಟ ಹಾರೋ ಗಾಳಿಪಟ. ಹಿಂಗದು. ಈ 3 ತೂತುಗಳು ಯಾವುದು? ಸತ್ವಗುಣ, ರಜೋಗುಣ, ತಮೋಗುಣ. ಗುಣ ಅಂದ್ರೆ ಏನು ಗೊತ್ತಾ? ನಿಜವಾಗೂ ದಾರಕ್ಕೆ ಗುಣ ಅಂತ ಹೇಳೋದು. ದಾರ ಅಂದ್ರೆ ಗೊತ್ತಾಯ್ತಲ್ಲ, ಥ್ರೆಡ್ಗೆ ಗುಣ ಅನ್ನೋದು. ಸಂಸ್ಕೃತದಲ್ಲಿ ನೀವು ಇಂಗ್ಲೀಷಲ್ಲಿ ಥ್ರೆಡ್ಡು ಅಂತೀರಾ, ಕನ್ನಡದಲ್ಲಿ ದಾರ ಅಂತೀರಾ, ಸಂಸ್ಕೃತದಲ್ಲಕ್ಕೆ ಸೂತ್ರ ಅಂತ ಹೇಳ್ತಾರೆ. ಅದನ್ನೇ ಇಲ್ಲಿ ಹೇಳಿದು. ಡಿಂಬದಲ್ಲಿ ಇರುವ ಜೀವ ಕಂಬಸೂತ್ರ ಗೊಂಬೆಯಂತೆ. ಈ ಸತ್ವಗುಣ, ರಜೋಗುಣ, ತಮೋಗುಣ ದಾರವನ್ನು ಹಾಕಿ ಸರಿಯಾಗಿ ಗಂಟು ಕರೆಕ್ಟಾಗಿ ಹಾಕಬೇಕು. ಈ ಮನೇಲೆಲ್ಲ ನೆಲವು ಅಂತ ಇಡ್ತಿದ್ರು. ಈಗ ನೆಲವು ಇಲ್ಲ, ಸುಡುಗಾಡು ಇಲ್ಲ. ನೆಲವು ಅಂತಂದು ಕೆಳಗೊಂದು ಬುಟ್ಟಿ ಥರ ಹಗ್ಗ ಹೆಣೆದು ಬಿಟ್ಟು ಅದ್ರ ಮೇಲೆ 3 ದಾರ, 3 ಹಗ್ಗ ಅಲ್ಲಿ ಕರೆಕ್ಟಾಗಿ ಗಂಟು ಹಾಕಬೇಕು. ಯಾಕಂದರೆ ಹಿಂಗಾಗ್ಬಿಟ್ರೆ ತಕಡಿ ಇದ್ದಂಗೆ ರೀ. ತಕಡಿ ಗೊತ್ತಿಲ್ವ ನಿಮಗೆ? ತಕಡಿ ಕರೆಕ್ಟಾಗಿ ಹಿಂಗಿತ್ತು ಅಂದರೆ ತಕಡಿ ಬ್ಯಾಲೆನ್ಸ್ ಆಗುತ್ತೆ. ಒಂದು ಚೈನ್ ಹಿಂಗೆ, ಒಂದು ಚೈನ್ ಹಿಂಗಿದ್ರೆ ತಕಡಿ ಹಿಂಗಾಗಲ್ವೇ? ಹಾಗೆ ನೆಲವು ಕೂಡ ಅಷ್ಟೇ. ಅದರೊಳಗೆ ಕರೆಕ್ಟಾಗಿ ಒಂದ್ರ ಮೇಲೆ ಒಂದು ಮಡಿಕೆ ಇಟ್ಟು ಬೆಕ್ಕಿಂದ ತಪ್ಸೋಕ್ಕೆ ಹಾಲನ್ನು ಹಂಗೆ ಕಟ್ಟಿಡೋರು ನೆಲುವಿನ ಮೇಲೆ. ಅಷ್ಟರಲ್ಲೂ ಬೆಕ್ಕು ಭಾಳ ಜನ ಎಲ್ಲೋ ಹಾರ್ಬಿಟ್ಟು ಆ ನೆಲುವಿಗೆ ಹೊಡೆದು ಹಾಲನ್ನ ಕುಡಿದು ಬಕ್ಕರ್ಸ್ಕೊಂಡು ಹೋಗಿ ದರಿದ್ರ ಎಲ್ಲಿ ಬಚ್ಚಿಟ್ರು ಅಷ್ಟೇ, ಅದು ತಪ್ಸ್ಕೊಳಕ್ಕಾಗಲ್ಲ. ಬೆಕ್ಕು ಅಂದರೆ ಯಮನ ಮುಖ, ಬೆಕ್ಕಿನ ಮುಖ ಒಂದೇ ಥರ ಇದೆ ನೋಡಿ. ನೀವು ಯಾವತ್ತಾರ ನೋಡಿದ್ರ? ನಾನು ನೋಡಿಲ್ಲ. ಈ ಸದ್ಯಕ್ಕಂತೂ ನಂಗೆ ಬೇಡ ಆ ಯಮನ ಸವಾಸ. ಈಗ ಈ ಪಟ ಅನ್ನೋದು ಈ ಹಾಡಿಗೆ ನಾನು ಅನ್ವಯ ಮಾಡ್ತಾ ಇದ್ದೀನಿ. ಅಲ್ಲಿ 3 ದಾರಗಳಿದೆ. ಆ ಪಟ ಅನ್ನೋದು ಹೇಗಿರುತ್ತೆ? ಸ್ಕ್ವೇರ್ ಆಗಿರುತ್ತೆ, ಸ್ವಲ್ಪ ಆಯತಾಕಾರದಲ್ಲಿರುತ್ತೆ. ಪೂರ್ತಿ ಸ್ಕ್ವೇರ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ಸ್ವಲ್ಪ ಆಯತಾಕಾರ ಇರುತ್ತೆ. ಅಲ್ಲಿ 2 ಕಿವಿ ಇರುತ್ತೆ, ಹಿಂಗೆ ಜುಳು. ಅದು ವೆರೈಟಿ ಮಕ್ಕಳು ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಹಿಂಗೆ ಓಲೆ, ಬಂಗಾರ, ಅಲಂಕಾರ. ಅದಕ್ಕೊಂದು ಬಾಲ ಕಟ್ತಾರೆ. ಅದಕ್ಕೇನಂತಾರೆ? ಬಾಲಂಗೋಸಿ ಅಂತಾರೆ. ಬರೀ ಪಟ ಹಾರ್ಬಿಡ್ಬೋದಲ್ಲ? ಆಗಲ್ಲ. ಯಾಕಂದರೆ ಗರ್ಗ ನನ್ನ ಕಾಲು ನಿಲ್ಲಲ್ಲೋ, ನನ್ನ ಕೈಗಿ ನಿಲ್ಲಲ್ಲೋ, ಗರ್ಗಾರ ತಿರುಗತೈತಲ್ಲೋ, ನನ್ನ ಕಾಲು ನಿಲ್ಲಲ್ಲೋ, ನನ್ನ ಕೈಗಿ ನಿಲ್ಲಲ್ಲೋ ಅಂಥೇಳಿ ಗಾಳಿ ಒಳಗೆ ಏನಾಗುತ್ತೆ? ಪಟ ಕಡ ತಿರುಗ ಶುರುವಾಗುತ್ತೆ. ಆ ಕೆಳಗೆ ಬಾಲಂಗೋಸಿ ಅಂತೊಂದು ಆ ಪಟಕ್ಕೊಂದು ಬಾಲ ಹಾಕಿರ್ತಾರೆ. ಯಾಕೆ ಅಂದರೆ ಆ ಬಾಲದ ಭಾರಕ್ಕೆ ಪಟ ತಿರುಗಲ್ಲ. ಈ ಬಾಲ ಯಾವುದು? ಅದೇ ಅಹಂಕಾರ, ಅದೇ ಮಮಕಾರ, ಅದೇ ಸುತಗಾರ. ಏನು ಸುತಗಾರ ಅಂದರೆ ಮಕ್ಕಳು ಹುಟ್ಟಿದಾಗ ನಮ್ಮ ಧಾರವಾಡ ಸೀಮೆ ಒಳಗೆ ಸುತಗಾರ ಹಾಕೋದು ಅಂತಾರೆ. ಬಜೆ ಬೇರು ಅಥವಾ ಏನೇನೋ ಬೇರು ಒಂದೊಂದೇ ರೌಂಡ್ ತೆಗೆದು ಮಕ್ಳಿಗೆ ನೆಕ್ಕಿಸ್ತಾರೆ, ಒಳ್ಳೆ ಹಮ್ಮು ದಮ್ಮು ಬರಲಿ ಅಂತ. ಹಾಗೆ ಆ ಬಾಲನ ಹಾಕಿರ್ತಾರೆ. ಅದೇ ಅಹಂಕಾರ, ಮಮಕಾರ, ಸುತ್ತಗಾರ, ಚಲುಗಾರಿ ಎಲ್ಲ ಕಡೆಗೆ ಆಗಾರ, ಭೋಗಾರ, ಸೋಗಾರ, ಹೀಗೆ ಆ ಬಾಲ ಕಡೆಗೆ ಅದು ಆ ದಾರ ಹಿಡ್ಕೊಂಡು ಅದು ಹಾರಿಸೋದು. ನಿಧಾನಕ್ಕೆ ಸ್ವಲ್ಪನೇ ಸೂತ್ರ ಬೇಕು. ಈ ಸೂತ್ರ ಯಾವುದು? ಸತ್ವಗುಣದ 1 ದಾರ, ರಜೋಗುಣದ 1 ದಾರ ಮತ್ತು ತಮೋಗುಣದ 1 ದಾರ. ಅದಕ್ಕೊಂದು ಗಂಟು. ಆ ಗಂಟು ಯಾವುದು? ನಮಗೂ ಪರಮಾತ್ಮನಿಗೂ ಇರುವಂಥ ಅವಿನಾಭಾವ ಸಂಬಂಧದ ಗಂಟು. ಆ ಮುಂದೆ ಸೂತ್ರ ಇದೆಯಲ್ಲ, ಅದು ಯಾವುದು? ಅದೇ ಗಾಳಿ. ಅದೇ ಹಂಸ ಸೋಹಂ ಸ್ವಾಹ, ಹಂಸ ಸೋಹಂ ಸ್ವಾಹ. ಪಟ ಬಿಡು, ಮೇಲ್ ಹಾರದು. ಕೆಲವು ಪಟದ ಆಯುಷ್ಯ ತುಂಬ ಜಾಸ್ತಿ, ಗಂಟೆಗಟ್ಟಲೆ ತುಂಬ ಮೇಲೆ ಹೋಗಿ ಹಾರದು. ಕೆಲವು ಪಟ ಹಾರ್ತಿದ್ದಂಗೆ ಬಡಕ್ಕಂತ ಉಲ್ಟಾ ಹೊಡ್ಕೊಂಡು ಬಿದ್ದು ಬಿಡುತ್ತೆ. ಆ ಬೇಗ ಬಿದ್ದು ಬಿಡೋದು ಯಾವುದು? ಏಕದಮ್ ಹುಟ್ಟುತ್ತಿದ್ದಂಗೆ ಮಕ್ಕಳು ಸಾಯೋದು. ಇನ್ನೂ ಕೆಲವು ಪಟ ಸ್ವಲ್ಪ ಮೇಲೆ
ಹಾರಿಬಿಟ್ಟು ಅಲ್ಲಿ ಯಾವುದೋ ಒಂದು ತಂತಿಗೆ ಹೋಗಿ ಸಿಕ್ಕಾಕೊಂಡ್ಬಿಡುತ್ತೆ. ಅದು ಯಾವ ತಂತಿ? ಸಂಸಾರ, ಕರೆಂಟಿನ ತಂತಿ. ಇನ್ನೂ ಒಂದು ಪಟ ಒಂದಿಷ್ಟು ಮೇಲೆ ಹೋಗುತ್ತೆ, ಮೇಲೋಗಿ ಈ ಯಾವುದೋ ಇನ್ನೊಂದು ಪಟಕ್ಕೆ ಹೋಗಿ ಅಂಟ್ಕೊಂಡ್ಬಿಡುತ್ತೆ. ಆ ಕಡೆ ಪಕ್ಕದಲ್ಲಿ ಗಾಳಿಪಟ ಹಾರಿಸ್ತಾ ಇರ್ತಾರೆ, ಆ ಪಟ ಈ ಪಟ ಡಿಕ್ಕಿ 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 ಅಂದ್ಕೊಂಡು ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು, ಲೋಕವೇ ಹೇಳಿದ ಮಾತಿದು. ಅವನ ಪಟ ಇವನ್ ಪಟ, ಇವನ್ ಪಟ ಅವನ ಪಟ ಡೀ ಅಂತ ಹತ್ರ ಮಾಡುತ್ತೆ, ಒಂದಕ್ಕೊಂದು ಜಂಟಿ ಹೊಡ್ಕೊಂಡ್ಬಿಡುತ್ತೆ. ಭೋಗ ಸಂಭೋಗ ಆಯಿತು. ಎರಡು ಗರಗರಗತ್ತಿರ ದಬಗಂತೇಳಿ ಈ ಎಲ್ಲ ಸಮಸ್ಯೆಗಳನ್ನು ದಾಟಿ ಮೇಲೆ ಏರಿರುತ್ತೆ ಒಂದು ಪಟ, ಅಷ್ಟೊಳಗೆ ದಾರ ಕಟ್ಟಾಗುತ್ತೆ. ದಾರ ಕಟ್ಟಾಗಿ ಪಟ ಎಲ್ಲಿ ಇವನ ಕೈಗೆ ಬರೋದೇ ಇಲ್ಲ. ದಾರ ಇಲ್ಲೇ ಇರುತ್ತೆ, ಉಂಡೆ ಅವನು ಇಲ್ಲೇ ಇರ್ತಾನೆ. ಪಟ ಡುಗ್ 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 ಅಂತ ಎಲ್ಲಿ ಹೋಗಿ ಬಿದ್ದು ಬಿಡುತ್ತೋ ಗೊತ್ತಿಲ್ಲ. ನೀನೇನೇ ಮಾಡಿದ್ರು ಬ್ಯಾಲೆನ್ಸ್ ಮಾಡೋಕ್ಕೆ ಆಗೋಲ್ಲ ಈ ಜೀವನವನ್ನ. ಎಷ್ಟು ಕುಣಿದಾಡು, ಎಷ್ಟು ಹಾರಾಡು, ಹುಟ್ಟುತ್ತೇನು ತಾರಲೆಲ್ಲ, ಸಾಯುತ್ತೇನು ವೈಯಲೆಲ್ಲ, ಸೊಟ್ಟು ಸೊಟ್ಟು ಸುಣ್ಣದರಳು ಆಗಿತಿ ದೇಹ. ಹುಟ್ಟಬೇಕಾದ್ರೆ ಏನಾದ್ರು ತಗೊಂಬಂದ್ಯಾ ಮುಂಡೆ ಮಗನೇ? ನೀನು ಸಾಯ್ಬೇಕಾದ್ರೆ ನೀನು ಹೊತ್ಕೊಂಡು ಹೋಗ್ತೀಯ? ಹೇಳ್ತಿರ್ತ ಏನು ಸಾಯ್ತೀಯೋ ನಂದು 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 ಸಾಯ್ಬೇಕಾದ್ರೆ ಹೊತ್ಕೊಂಡು ಹೋಗ್ತೀಯ ನೀನು. ನಮ್ಮ ಮನೆಗೆ ಬಂದ್ರಿ, ನಾನು ಮಡಿಯಲ್ಲಿ ಅಡುಗೆ ಮಾಡಿ ಹಾಕದೆ, 1 ತಿಂಗಳು ತಿಂದ್ರಿ, 2 ತಿಂಗಳು ತಿಂದ್ರಿ, ಅಯ್ಯ ವಾರಕ್ಕೆ 4 ಸಲ ಬಂದು ನೀವು ನನ್ನ ಮಠದಲ್ಲಿ ತಿಂದಿದ್ದು ನೆನಪಿಲ್ವಾ? ಲೆಕ್ಕ ಇಲ್ವಾ? ನಾನು ಹಾಕಿದ್ದು ಒಂದು ಡಬ್ಬ ತುಪ್ಪನ ನೀನು 1 ತಿಂಗಳು ಹಾಕಿದ್ಯಾ ಸೇರ್ಬಿಟ್ಟು, 1 ದಿವಸಕ್ಕೆ ಹಾಕಿದ ಡಬ್ಬ ತುಪ್ಪನ ನೀನು 3 ತಿಂಗಳ ತನಕ ಅದನ್ನು ಹಾಕೋಕ್ಕೂ ಆಗದೆ ನಿಮ್ಮಲ್ಲೇ ಇಟ್ಕೊಂಡಿದ್ಯಾ. ನಾನನ್ನು ಹಾಕದೆ ಅಂತೀಯ. ಅಯ್ಯೋ ಮೂರ್ಖ, ಇದೆಲ್ಲ ಯಾಕೋ ಇಂಥದಲ್ಲ ದುರ್ಬುದ್ಧಿ ನಿನಗೆ. ಸುಟ್ಟು ಸುಟ್ಟು ಸುಣ್ಣದರಳು ಆಗೀತಿ ದೇಹ. ಕಡೆಗೆ ಏನು ಬೂಟಿಗೆ ಪಾಲಿಶ್ ಹಾಕಿದ್ದೆ, ಜೀನ್ಸ್ ಪ್ಯಾಂಟ್ ಹಾಕೊಂಡಿದ್ದೆ, ಪೌಡ್ರ್ ಹಾಕೊಂಡಿದ್ದೆ. ನೋಡಿ ಎಷ್ಟೆಲ್ಲ ಅಲಂಕಾರ ಮಾಡ್ಕೊಂಡಿದ್ದೆ, ಸುಡುಗಾಡದಲ್ಲಿದ್ರೆ ಯಾಕದು ಬಿದ್ದು ಹೋಗ. ಕಡೆಗೆ ಡಬ್ಬ ಆಗಿಬಿಡುತ್ತಲ್ಲ ದೇಹ. ತಗೊಂಡೋಗಿ ಬೆಂಕಿಲಿ ಇಟ್ಟಾಗ ಧಗ 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 ಉರಿದು ಸೊಯ್ ಅಂತ ಎಣ್ಣೆ ಬರ್ತಿರುತ್ತೆ, ಅದನ್ನು ನೋಡಬೇಕು. ಕಡೆಗೆ ತಲೆ ಬುರುಡೆ ಇರುತ್ತಲ್ಲ, ಫಟ್ ಅಂತ ಹೊಡೆದು ಶಬ್ದ ಬರುತ್ತೆ, ಕಣ್ಣು ಮುಂದೆ ಕಾಣುತ್ತೆ. ಏನಿತ್ತಲ್ಲಿ ಎಲ್ಲಿ ಹೋಯ್ತಲ್ಲಿ. ಒಂದು ಚೂರು ಮುದ್ರೆ ಹಾಕ್ಬೇಕಾದ್ರೆ ಒಬ್ರಿಗೆ ಮುದ್ರೆ ಹಾಕ್ಬೇಕಾದ್ರೆ ಒಂದು ಕುಸ್ತಿ ಹೊಡಿಬೇಕು ಸ್ವಾಮಿಗಳು. ಮುದ್ರೆ ತಗೊಂಡಿರ್ತಾರೆ, ಹಿಂಗಂತಲೇ ಇರ್ತಾರೆ, ಅಲ್ಲಿ ಬೆಂಕಿ ಹಚ್ಚಿ ಸುಡ್ತಾ ಇರ್ತಾರೆ, ಏನು ಅಲಗಾಡಲ್ಲ. ಯಾಕೆ? ಹಂಸ ಮಂತ್ರ ಇಲ್ಲ. ಸುಟ್ಟು ಸುಟ್ಟು ಸುಣ್ಣದ ಹರಳು ಆಗೀತೆ ದೇಹ. ಈ ಸುಣ್ಣದ ಕಲ್ಲು ಅಂತ ಸಿಗುತ್ತೆ. ಯಾವ ಕಲ್ಲು ಹಾಕೋದು ಸುಣ್ಣ ಆಗತ್ತೆ ಬಿಡಿ ಬೆಂಕಿ ಒಳಗೆ. ಆ ಸುಣ್ಣದ ಗುಮ್ಮಿ ಅಂತಾರೆ. ಆ ಕಲ್ಲುಗಳನ್ನೆಲ್ಲ ಒಳಗಿಟ್ಬಿಟ್ಟು ಆ ಗುಮ್ಮಿ ಥರ ಮಾಡಿ ಒಂದು ಮೇಲೊಂದು ಇದು ಸಗಣಿ ಮಣ್ಣು ಗಿಣ್ಣು ಎಲ್ಲ ಮಟ್ಟಿ ಥರ ಮಾಡಿ ಕೆಳಗೆ ಬೆಂಕಿ ಹಾಕಿರ್ತಾರೆ. ತೆಗೆದು ನೋಡೋತ್ತಿಗೆ ಆ ಕಲ್ಲುಗಳೆಲ್ಲ ಸುಣ್ಣ ಆಗ್ಬಿಟ್ಟಿರುತ್ತೆ. ಹಾಗೆ ಈ ಹಂಸ ಮಂತ್ರ ನಿಂತಹ ಈ ದೇಹಕ್ಕೆ ಬೆಂಕಿ ಹಚ್ಚಿದಾಗ ಸುಟ್ಟು ಸುಟ್ಟು ಸುಣ್ಣದರಳಾಗಿ ಹೋಗುತ್ತಲ್ಲ. ಹೊಟ್ಟೆ ಬಲು ಕೆಟ್ಟದೆಂದು ಎಷ್ಟು ಕಷ್ಟ ಮಾಡಿದರು, ಹೊಟ್ಟೆ ಬಲು ಕೆಟ್ಟದೆಂದು ಎಷ್ಟು ಕಷ್ಟ ಮಾಡಿದರು, ಬಿಟ್ಟು ಹೋಗುವಾಗ ಗೇಣು ಬಟ್ಟೆ ಸಾಲದು. ಡಿಂಬದೊಳಗಿರುವ ದೇವ ಕಂಬ ಸೂತ್ರ ಬೊಂಬೆಯಂತೆ, ಎಂದಿದ್ದರೊಂದು ದಿನ ಸಾವು ತಪ್ಪದು. ಎಷ್ಟೆಲ್ಲ ಸಂಪಾದನೆ ಮಾಡಿರ್ತಾನೆ ಮನುಷ್ಯ. ಬೀರುಗಟ್ಟಲೆ ಸೀರೆಗಳು, ಬೀರುಗಟ್ಟಲೆ ಚಡ್ಡಿಗಳು, ದೋತ್ರುಗಳು ಇಟ್ಕೊಂಡಿರ್ತಾನೆ. ನೆಗದು ಬಿತ್ತು ಆ ಬಂಡೆ, ಆ ಕಂಬ ಅಂದರೆ ಹಂಸ ಮಂತ್ರ ನಿಂತು ಬಿಡ್ತು ಅಂದರೆ ಪರೀಕ್ಷೆ ಮಾಡಿ ನೋಡ್ತಾರೆ, ಟಕ್ ಟಕ್ ಟಪ್ 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 ಅನ್ನತ್ತೆ. ತೆಗಿ ಬಟ್ಟೆ. ಒಂದು ತುಂಡು ಗೇಣು ಬಟ್ಟೆನೂ ಆ ಮೈ ಮೇಲೆ ಇಡಲ್ಲ, ಬರೀ ಮೈಲಿ ಸುಟ್ಟು ಹಾಕ್ಬಿಡ್ತಾರಲ್ಲ. ಡಿಂಬದಲು ಇರುವ ದೀವ ಕಂಬ ಸೂತ್ರ ಗೊಂಬೆಯಂತೆ, ಎಂದು ಇದ್ದರೊಂದು ದಿನ ಸಾವು ತಪ್ಪದು. ಅಂದರೆ
ಇದು ಯಾಕೆ ಇದಕ್ಕೆ ಅನ್ವಯ ಮಾಡ್ತಾ ಇದ್ದೀನಿ ಅಂದರೆ, ಧರ್ಮನ ಅರ್ಥ ಮಾಡ್ಕೋ, ಧರ್ಮದಲ್ಲಿ ರತನಾಗು, ಜ್ಞಾನಿ ಆಗಬೇಡ, ಧರ್ಮ ರತನಾಗು, ಧರ್ಮಿಷ್ಠನಾಗು, ಕರ್ಮಿಷ್ಠನಾಗು. ಯಾವ ರೀತಿ ಕರ್ಮಿಷ್ಠನಾಗು? ಒಳಗೆ ನಡೀತಕ್ಕಂತಹ ಆ ಹಂಸ ಮಂತ್ರದ ಜ್ಞಾನವನ್ನು ಮಾಡ್ಕೊ. ಅದನ್ನೇ ಹೇಳ್ತಾ ಇದ್ದಾರೆ. ಯಾಕೆ ಶ್ರೀಕೃಷ್ಣ ಪರಮಾತ್ಮ ಚತುರ್ಮುಖ ಬ್ರಹ್ಮನಲ್ಲಿ ನೇಹ ಮಾಡ್ದ ಅಂದರೆ, ಎಂಥ ಸುಂದರವಾದ ಬದುಕನ್ನು ಈ ಪ್ರಪಂಚಕ್ಕೆ ಸೃಷ್ಟಿಯ ಮೂಲಕ ಬ್ರಹ್ಮ ಕೊಟ್ಟರೆ, ಅದೇ ಚತುರ್ಮುಖ ಬ್ರಹ್ಮ ಪೂರ್ವ ಅವತಾರದಲ್ಲಿ ವಾಯುದೇವನಾಗಿದ್ದುಕೊಂಡು ಇದನ್ನೆಲ್ಲ ಮಾಡ್ತಾ ಇದೆ ನೋಡಿ. ಬೆಳ್ಳಿ ಬಂಗಾರಿಟ್ಟುಕೊಂಡು ಒಳ್ಳೆ ವಸ್ತ್ರವದ್ದುಕೊಂಡು, ಬೆಳ್ಳಿ ಬಂಗಾರಿಟ್ಟುಕೊಂಡು ಒಳ್ಳೆ ವಸ್ತ್ರವದ್ದುಕೊಂಡು, ಚಿಳ್ಳೆ ಪಿಳ್ಳೆ ಗೊಂಬೆಯಂತೆ ಆಡಿ ಹೋದನೆ. ವಿಚಿತ್ರ ರೀ, ಒಂದು ದೊಡ್ಡ ಕಾರ್ಯಕ್ರಮ ಪಾಪ, ಎಷ್ಟು ಲಕ್ಷಣವಾಗಿ ಅಲಂಕಾರ ಮಾಡ್ಕೊಂಡಿದ್ಲು ಆ ಹುಡುಗಿ. ಅಲ್ಲಿದ್ದವರೆಲ್ಲ ಮೈ ತುಂಬ ಬಂಗಾರ ಬೆಳ್ಳಿ ಏನು ಒಡವೆಗಳು, ಅದೇನು ಅರಣಿಸಕ್ಕೆ ಬರಲ್ಲ, ಅಷ್ಟು ಲಿಫ್ಟಿಕ್ಕು ಏನೇನು ಮಾಡ್ಕೋಬೇಕು ಎಲ್ಲ ಮಾಡ್ಕೊಂಡು ಗಾಡಿ ಹೋಯ್ತಷ್ಟೇ ರೀ. ಗಾಡಿ ಹೋಯ್ತು, ಎಲ್ಲೋ ಬಂದು ದೊಡ್ಡ ಲಾರಿ ಹೊಡೀತು, ಬಂಗಾರ ಎಲ್ಲ ಬೆಳ್ಳಿ ಎಲ್ಲ ರೋಡಲ್ಲಿ ಬಿದ್ದಿತ್ತು, ಹಣೆ ಮೇಲಿನ ಕುಂಕುಮ ರಕ್ತ ಆಗಿ ಚೆಲ್ಲಾಡಿತ್ತು. ಅವರೇ ಹೇಳ್ತಾ ಇದ್ರು, ಏನು ಹೇಳ್ತಾ ಇದ್ರು ಗೊತ್ತಾ? ಭಗವಂತನನ್ನ ಸ್ಮರಣೆ ಮಾಡೋವರಿಗೆ ಯಾವತ್ತಿಗೂ ದುರ್ಮರಣ ಇಲ್ಲ ಅಂತ. ಯಾವಾಗಲೂ ಹರಿಸರ್ವೋತ್ತಮ ವಾಯುಜೀವೋತ್ತಮ ಅಂತ ಸ್ಮರಣೆ ಮಾಡಬೇಕು. ಅನ್ಯ ಮತಗಳನ್ನು ನಂಬಬಾರದು. ಅಯ್ಯೋ ರಾಮ, ಅದೆಷ್ಟು ಮಡಿ ನೇಮ ನಿಷ್ಠೆ ಎಲ್ಲ ಮಾಡಿದ್ರು. ದೀಪೋತ್ಸವ ಮಾಡಿದ್ರು, ಏಕಾದಶಿ ಮಾಡಿದ್ರು, ಕೃಚ್ಛಾಂದ್ರಾಯಣ ಮಾಡಿದ್ರು, ವಿಷ್ಣು ಪಂಚಕ ವ್ರತ ಮಾಡಿದ್ರು, ಕಚ್ಚೆ ಸೀರೆಗಳನ್ನೇ ಉಟ್ಟುಕೊಂಡ್ರು, ಉದ್ದ ಕುಂಕುಮನೇ ಹಚ್ಕೊಂಡ್ರು. ಪಂಚಾಂಗದಲ್ಲಿ ಬರೆದಿರೋ ವ್ರತಗಳನ್ನು ಒಂದೂ ಬಿಟ್ಟಿಲ್ಲ. ಪಂಚಾಂಗಕ್ಕೆ ನಾಚಿಕೆ ಆಗಬೇಕು, ಅಷ್ಟೊಂದು ಇದು. ಏನು ಶ್ರದ್ಧೆ, ಏನು ಶ್ರದ್ಧೆ, ಏನು ಶ್ರದ್ಧೆ. ಮಾಡಿ 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 ಗಾಡಿ ಹೋಯ್ತು. ಏನು ಬಂದು ಗುದ್ದುತೋ ಗೊತ್ತಿಲ್ಲ. ಅಂತಕನ ದೂತರಿಗೆ ಕಿಂಚಿತ್ತು ದಯವಿಲ್ಲ, ಚಿಂತೆಗೆನು ಬಿಟ್ಟು ಶ್ರೀ ಹರಿಗೆ ನೆನೆಯೋ ಮನವೇ. ನೂರಾರು ಜನ ಹೆಣ್ಣು ಮಕ್ಕಳುಗಳಿಗೆಲ್ಲ ಅವರುಗಳು ಟೀಚರ್ಗಳಾಗಿ ಪಾಠ ಹೇಳಿಕೊಡ್ತಿದ್ರು. ಹೆಸರು ನನಗೆ ಗೊತ್ತಿಲ್ಲ. ರೋಡಲ್ಲಿ ಕಣ್ಣೊಂದು ಕಡೆ, ತಲೆ ಬುರುಡೆ ಒಳಗಿಂದು ಮೆದುಳು ಒಂದು ಕಡೆ, ಕೈ ಕಾಲುಗಳೆಲ್ಲ ಅಪ್ಪಚ್ಚಿ ಅದನ್ನು ತಗೊಂಡೋಗಿ ಎಲ್ಲಿ ಹಾಕಬೇಕು? ಚಿಳ್ಳೆ ಪಿಳ್ಳೆ ವಸ್ತ್ರ ಇಟ್ಟುಕೊಂಡು ಒಳ್ಳೆ ವಸ್ತ್ರ ಹೊದ್ದುಕೊಂಡು ಚಿಳ್ಳೆ ಪಿಳ್ಳೆ ಗೊಂಬೆಯಂತೆ ಆಡಿ ಹೋದನೆ. ಉದ್ದ ಕುಂಕುಮ ಹಚ್ಕೊಂಡ್ರೇನು, ಕಚ್ಚೆ ಹಾಕ್ಕೊಂಡ್ರೇನು, ಗಾಡೆ ನತ್ತಿಟ್ಕೊಂಡ್ರೇನು, ಬುಚಡ ಹಾಕ್ಕೊಂಡ್ರೇನು, ಏಕಾದಶಿ ಮಾಡಿದ್ರೇನು, ದಶಮಿ ನಡೆದ್ರೇನು, ಏನು ಮಾಡಿದ್ರು ನಿನ್ನ ಜೀವನದ ಮರ್ಮಾಂಗದ ಅರಿವು ನೀನಿಲ್ಲದೆ ಜೀವನ ಮಾಡಿದ್ರಿಂದ ನಿನ್ನ ಸಾವು ನಿನಗೇನು ಅಂತ ಗೊತ್ತಾಗಲಿಲ್ವಲ್ಲ. ಹಳ್ಳ ಹರಿದು ಹೋಗುವಾಗ ಗುಳ್ಳೆ ಬಂದು ಒಡೆಯುವಂತೆ, ಹಳ್ಳ ಹರಿದು ಹೋಗುವಾಗ ಗುಳ್ಳೆ ಬಂದು ಒಡೆಯುವಂತೆ, ಗುಳ್ಳೈ ಪೊರೆಯಂತೆ ಕಾಣೋ ಸಂಸಾರದಾಟ. ಈಗ ಹಳ್ಳ ಹರ್ಕೊಂಡು ಹೋಗ್ತಾ ಇರುತ್ತೆ, ಡುಮ್ ಅಂತ ಒಂದು ಗುಳ್ಳೆ ಬರುತ್ತೆ, ಹಿಂಗೆ ಬೊಬ್ಬಲ್, ಅದು ಫಟ್ ಅಂತ ಹೊಡೆದಾಗುತ್ತೆ. ಸಂತೋಷ ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ. ಹರ್ಕೊಂಡು ಹೋಗ್ತಾ ಇದೆ, ಮಧ್ಯೆ ಒಂದು ಗುಳ್ಳೆ ಬಂತು, ಬಬ್ಬಲ್, ಅಹಂಕಾರ, ಹೇ ನಂದು, ಫಟ್ ಅಂತ ಹೊಡೆದೈತಿ. ಯಾಕೆ? ಹಂಸ ಮಂತ್ರ ನಿಂತೋಯ್ತು. ಗುಳ್ಳೆ ಪೊರೆಯಂತೆ ಕಾಣೋ ಸಂಸಾರದ ಆಟ.
ಕಾಡ ಬೆಳದಿಂಗಳು ಈ ಸಂಸಾರ, ಕತ್ತಾಲೆ ಬೆಳದಿಂಗಳು, ಕಾಡ ಬೆಳದಿಂಗಳು ಈ ಸಂಸಾರ, ಕತ್ತಾಲೆ ಬೆಳದಿಂಗಳು ಅಂದುಬಿಟ್ಟು ದಾಸರು. ವಾರ್ತೆ ಕೀರ್ತಿ ಎಂಬು ಎರಡು ಸತ್ತ ಮೇಲೆ ಬಂದವಯ್ಯ, ವಾರ್ತೆ ಕೀರ್ತಿ ಎಂಬು ಎರಡು ಸತ್ತ ಮೇಲೆ ಬಂದವಯ್ಯ, ವಸ್ತು ಪ್ರಾಣ ನಾಯಕನು ಹ್ಯಾಂಗೆ ದೊರಕುವನೋ, ವಾರ್ತೆ ಕೀರ್ತಿ ಎಂಬ ಎರಡು ಸತ್ತ ಮೇಲೆ ಬಂದವಯ್ಯ, ವಸ್ತು ಪ್ರಾಣ ನಾಯಕನು ಹ್ಯಾಂಗೆ ದೊರಕುವನೋ. ವಾರ್ತೆಗಳಾಗಲಿ ಕೀರ್ತಿಗಳಾಗಲಿ ಮನುಷ್ಯ ಸತ್ತ ಮೇಲೆ ಅದು ಸ್ಥಿರವಾಗಿರ್ತಕ್ಕಂಥದ್ದು. ನೋಡಿ, ದುರ್ಯೋಧನ ಇನ್ನೆಷ್ಟೇ ಯುಗ ಕಳೆದ್ರೂ ಅವನು ದುರ್ಯೋಧನನೇ. ಯಾಕೆ? ಸತ್ತೋದ ಮೇಲೆ ಬಂದಿರೋ ಅಪಕೀರ್ತಿ ಅವನಿಗೆ. ಬದುಕಿದ್ದಾಗಿಂತ ಹೆಚ್ಚಾಗಿ ಸತ್ತ ಮೇಲೆ ಬಂದದ್ದು. ಶ್ರೀರಾಮಚಂದ್ರ, ಶ್ರೀಕೃಷ್ಣ, ಶ್ರೀರಾಮಕೃಷ್ಣ ಪರಮಹಂಸರ, ವಿವೇಕಾನಂದ, ಶ್ರೀರಾಘವೇಂದ್ರ ತೀರ್ಥರು, ಜಯತೀರ್ಥರು, ವಾದಿರಾಜರು, ನೋಡಿ ಎಲ್ಲ ದೇಹ ಬಿಟ್ಟು. ಎಂಥ ಕೀರ್ತಿ ಇದೆ. ವಸ್ತು ಪ್ರಾಣ ನಾಯಕನು ಹ್ಯಾಂಗೆ ದೊರಕುವನೋ. ವಸ್ತು ಅಂದ್ರೇನು? ಅಮೋಘವಾದದ್ದು. ವಸ್ತು ಅಂದ್ರೇನು? ಅಪರೂಪವಾದದ್ದು. ವಸ್ತು ಅಂದ್ರೇನು? ನಮ್ಮ ಕಡೆಯಲ್ಲಿ ಒಡವೆ ವಸ್ತ ಅಂತ ಹೇಳ್ತಿರ್ತೀವಿ. ಒಳ್ಳೆ ಏನ್ರಿ ಅವ್ರ ಮನೆ ತುಂಬ ಒಡವೆ ವಸ್ತಾವೆ, ವಸ್ತ ಅದು ವಸ್ತು. ಆ ವಸ್ತುಗಳೆಲ್ಲವೂ ಭಗವಂತನೇ ವಸ್ತು. ಯಾಕೆ? ದೊರಕದ ವಸ್ತುವು ದೊರಕೀತು ನಮಗೆಂದು, ದೊರಕದ ವಸ್ತುವು ದೊರಕೀತು ನಮಗೆಂದು, ಹರುಷದಿಂದಲೇ ನಿನ್ನ ಬಿಗಿದ ಪಿಕೊಂಬು ಬರೋ, ಹರುಷದಿಂದಲೇ ನಿನ್ನ ಬಿಗಿದ ಪಿಕೊಂಬು ಬರೋ, ಪುಗದಿರಲೋ ರಂಗ. ಇಂಥ ವಿಚಿತ್ರವಾಗಿರ್ತಕ್ಕಂಥ ಸಾವುಗಳನ್ನು ನಾನು ಕಣ್ಣಿಂದ ನೋಡಿದೆ. ತುಂಬ ವಿಚಿತ್ರ. ಒಬ್ಬ ಮನುಷ್ಯ, ಅವನಿಗೆ ಮೈಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಬರ್ತಾರೆ ಅಂತ ಹೇಳ್ತಿದ್ದ. ಕಡೆಗೆ ಏನು ಮಾಡ್ದ? ತನ್ನನ್ನೇ ತಾನು ರಾಘವೇಂದ್ರ ಸ್ವಾಮಿಗಳು ಅಂತ ಹೇಳ್ಕೊಳ್ಳೋಕ್ಕೂ ಶುರು ಮಾಡ್ದ. ತಾನಿಗೇನು ಹೇಳ್ತೀನೋ ಅದು ಸತ್ಯ ಆಗತ್ತೆ ಅಂತೂ ಆಯ್ತದು. ಅವನನ್ನು ನಂಬಿ ಯಾರ್ಯಾರೋ ಒಂದಿಷ್ಟು ಜನ ತುಂಬ ಅವನ ಫಾಲೋಯರ್ಸ್ ಆಗ್ಬಿಟ್ರು. ಒಂದು ದಿವಸ ಆ ರಾಘವೇಂದ್ರ ಸ್ವಾಮಿಗಳು ಒಂದು ಕಡೆ ಕೂತ್ಕೊಂಡು ಗಾಂಜಾ ಸೇದ್ತಾ ಇದ್ರು. ಏನ್ರಿ ಇದು ರಾಘವೇಂದ್ರ ಸ್ವಾಮಿ ಗಾಂಜಾ ಸೇದ್ತಾರ? ರೀ, ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳಲ್ಲ, ಈ ಯಾರೋ ಮೈ ಮೇಲೆ ರಾಘವೇಂದ್ರ ಸ್ವಾಮಿ ಬರ್ತಾರಲ್ಲ ಆ ಮನುಷ್ಯ ಗಾಂಜಾ ಸೇದ್ತಿದ್ದ. ನಾನಲ್ಲಿ ಹೋದೆ, ಇದೇನಿದು ರಾಯರಿಗೆ ಯಾಕೆ ಪಾಪ ಈ ದೇಹದ ಅಲಂಬನ, ಎಂಥ ನಿಷ್ಠೆಯ ಮಹಾಶಕ್ತಿ ಗುರುರಾಜರು, ಇವನ ಮೈಯಲ್ಲಿ ಬರ್ತಾರಲ್ಲ, ಅಯ್ಯೋ ಎಂಥ ಪುಣ್ಯ ಮಾಡಿರ್ಬೋದು, ಅಥವಾ ಇವನೆಂಥ ಪುಣ್ಯ ಮಾಡಿರ್ಬೋದು, ಅದು ರಾಯರು ಎಂಥ ಅಲ್ಲಿ ಇವನೇ ರಾಯರ ಹತ್ರ ಸ್ನೇಹ ಮಾಡಿದ್ದಾನೋ, ರಾಯರೇ ಇವನ ಹತ್ರ ನೇಹ ಮಾಡಿದ್ದಾನೋ ಗೊತ್ತಾಗಿದೆ. ವಿಚಿತ್ರ ಅಂದರೆ ಅವರ ಅಪ್ಪ ಅಮ್ಮ ಬಹಳ ಶ್ರದ್ಧೆ ಇತ್ತೋ ಇಲ್ಲೋ ಗೊತ್ತಿಲ್ಲ, ಅಂತ ಜನಕ್ಕಂತೂ ಶ್ರದ್ಧೆ ಹುಟ್ಟಿಸ್ತಿದ್ರು ಅವರು. ಇವನು ರಾಘವೇಂದ್ರ ಸ್ವಾಮಿಗಳು ಅಂತ. ಆ್ಯಕ್ಚುಲಿ ಅವನು ಭೋಗವೇಂದ್ರ ಸ್ವಾಮಿಗಳು, ರಾಘವೇಂದ್ರ ಸ್ವಾಮಿಗಳೆಲ್ಲ ಅವನು ಭೋಗವೇಂದ್ರ ಸ್ವಾಮಿಗಳು. ಯಾವುದೇ ವ್ಯಕ್ತಿಯ ದೂಷಣೆ ಅಲ್ಲ ಇದು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಹುಚ್ಚಾಟ ಆಡೋಕ್ಕಿಂತ ಮುಂಚೆ ಹುಚ್ಚರ ಆಟ ಏನು ಅಂತ ಗಮನಿಸ್ಕೊಂಡು ಅವರನ್ನು ಇಮಿಟೇಟ್ ಮಾಡುವಾಗ ನಾವು ಹುಚ್ಚರಾಗಿರ್ಬೇಕಾದ್ರೆ ಅವರು ಹುಚ್ಚರಾಗಿರ್ಬೇಕು. ಇಲ್ಲ, ಅವರು ಹುಚ್ಚರಾದವ್ರನ್ನ ನಾವು ಹುಚ್ಚರಾದವ್ರು ಇಮಿಟೇಷನ್ ಮಾಡಬಾರ್ದು. ಅಮ್ಮ ಅಂದರೆ ಅಮ್ಮಾಗೆ ಇರಬೇಕು, ಅಮ್ಮನ ಥರ ಆಗಬಾರ್ದು. ಅಮ್ಮ ಅಂದರೆ ಅಮ್ಮನೇ. ಅಮ್ಮನ ಥರ ಅಂದರೆ ಏನದು? ಇವ್ರ ಅಪ್ಪನ ಥರ ಇದ್ದಾರೆ, ಇವ್ರ ಅಮ್ಮನ ಥರ ಇದ್ದಾರೆ ಅಂದರೆ ಚೆನ್ನಾಗಿರಲ್ಲ. ಅದಲ್ಲ, ಅವರಪ್ಪ ಅವರೇ, ಅವರಮ್ಮ ಅವರಿಗೆ. ಒಂದು ದಿನ ಅವನು ಒಂದು ಉಪನ್ಯಾಸ ಮಾಡಿದಾರೆ.
ಕೂತ್ಕೊಂಡಿದ್ರು ಎಲ್ಲರೂ, ನಾನು ನಿಂತಿದ್ದೆ ಅಲ್ಲಿ. ನೀವ್ಯಾಕೆ ಕೂತ್ಕೊಂಡಿರಲಿಲ್ಲ ಅಂದರೆ ಏನೋ ಕೂತ್ಕೋಬೇಕು ಅನಿಸಿಲ್ಲ, ನಿಂತ್ಕೊಂಡಿದ್ದೆ, ಸೊಂಟ ನೋವಿತ್ತು, ನಿಂತ್ಕೊಂಡಿದ್ದೆ. ಅವೇನು ಮಾಡ್ದ, ಜಗತ್ತಲ್ಲಿ ಒಂದು ಸತ್ಯ ಹೇಳ್ತೀನಿ, ನಾನು ಅಮರ ಅಂದ. ಅಲ್ಲಿದ್ದವರೆಲ್ಲ ಚಪ್ಪಾಳೆ ಹಾಕೋದು. ಯಾಕೆ ಅಂದರೆ ನೋಡಿ, ನಿಮ್ಮ ಸಾವುಗಳು ನನ್ನ ಕಣ್ಣ ಮುಂದೆ ಕಾಣಿಸ್ತಿದೆ. ಈ ಕ್ಷಣ ನೀವು ನನ್ನನ್ನು ರಾಘವೇಂದ್ರ ಅಂತ ಕರೆದ್ರೆ ಸಾಕು, ನಿಮ್ಮನ್ನು ಪಾವನ ಮಾಡ್ತೀನಿ ಅಂತ ಹೇಳ್ದ. ಅಲ್ಲಿದ್ದವರೆಲ್ಲ ರಾಘವೇಂದ್ರ ನೀ ಮೌನವಾದರೆ ನನ್ನ ಗತಿಯೇನು ಅಂದರು. ಇವನು ಎರಡೂ ಪಾದ ಮುಂದಿಟ್ಟ, ಇಟ್ಕೊಳ್ರಿ ಕಾಲಂತ. ಬಿಡನು ನಿನ್ನ ಪಾದ ಗುರುವೇ, ಬಿಡೆನು ನಿನ್ನ ಪಾದ, ಭೂಮಿಗೆ ಉರುಳಲಿ, ಗಗನವೆಗರಳಲಿ, ಸಾಗರಗರಳಲಿ, ಪರ್ವತ ಉರುಳಲಿ, ಬಿಡೆನು ನಿನ್ನ ಪಾದ ಗುರುವೇ, ಬಿಡೆನು ನಿನ್ನ ಪಾದ. ಹಿಡ್ಕೊಂಡು ಪಾದ. ಆಗ ಅವನು ಹೇಳ್ದ, ಯಾರೋ ಒಬ್ಬರಿಗೆ ಫೋನ್ ಮಾಡಿ, ನನಗೆ ರಥ ಬೇಕು ಅಂತ. ರಥವೇ ಎಲ್ಲಿಂದ ತರೋದು ಅಂದರು. ಯಾವ ಅಂಗಡಿಯಿಂದ ಬಾಡಿಗೆ ತರೋದು? ಆ ಥರ ರಥ ಅಲ್ಲ, ಒಳ್ಳೆಯದೊಂದು ಗಾಡಿ ಬೇಕು ಅಂತ. ಅದೊಂದು ಹುಲಿ ಥರ ಇತ್ತು ಗಾಡಿ, ಹಿಂಗಿತ್ತದು, ಏನೋ ಅದು ಹೆಸರೇನೋ ಗೊತ್ತಿಲ್ಲ, ಹುಲಿ ಇದ್ದಂಗಿತ್ತು ಆ ಗಾಡಿ. ಅದು ಗಾಡೀಲಿ ಹತ್ಕೊಂಡು ಕುತ್ಕೊಂಡ್ರೆ ರಾಘವೇಂದ್ರ ಸ್ವಾಮಿಗಳು ಹತ್ಕೊಂಡ್ಕೊಂಡು ತಿಂಕೋಗೋದ್ರಿ. ಅದು ಒಂದು ಸಲ ಅಲ್ಲಿ ಹೋದರು ರಾಘವೇಂದ್ರ ಸ್ವಾಮಿಗಳು. ಅಲ್ಲ, ಈ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳೆಲ್ಲ ರೀ, ಇವ್ರು ಯಾರೋ ಮೈ ಮೇಲೆ ಬರ್ತಿದ್ದಲ್ಲ ಅವರು ಹೋದವರು ಹೋಗೇ ಬಿಟ್ರು ಕಣ್ರಿ, ವಾಪಸ್ ಬರಲೇ ಇಲ್ಲ. ಇವರೆಲ್ಲರಿಗೂ ಹೇಳಿದ್ರು ನಾನು ಅಮರ ಅಂದರು. ನೀವೆಲ್ಲ ನನ್ನ ಪಾದ ಹಿಡ್ಕೊಳ್ರಿ, ನಾನು ಕಾಪಾಡ್ತೀನಿ ಅಂದರು. ಅಷ್ಟೂ ಜನದ ಪ್ರಾಣನ ಕಾಪಾಡಿ ಪಾಪ ಇವರೇ ನೆಗತಿ ಬಿದ್ದುಬಿಟ್ರು. ಯಾಕೆ ಹೇಳ್ತೀನಿ ಅಂದರೆ, ಆ ಹೋದಂಥ ಪರಿಸ್ಥಿತಿ ನೋಡೋಕ್ಕಾಗಲ್ಲ. ಕಣ್ಣು, ನಾಲಿಗೆ, ಕಿವಿ ಎಲ್ಲ ಒಂದಿಷ್ಟು ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಹುರಿದು ಚಟ್ನಿ ಆಗಿತ್ತು, ಇನ್ನೊಂದಿಷ್ಟು ಗೊಜ್ಜಾಗಿತ್ತು ಶರೀರ, ತಲೆ ಎಲ್ಲ ಚಟ್ನಿ, ಇದು ಖೈಮಾ ಅಂತಾರಲ್ಲ ಅದಾಗಿ ಹೋಗಿತ್ತು. ವಾರ್ತೆ ಕೀರ್ತಿ ಎಂಬ ಎರಡು ಸತ್ತ ಮೇಲೆ ಬಂದವಯ್ಯ ವಸ್ತು, ಪ್ರಾಣನಾಯಕನು ಹಂಗೆ ದೊರಕುವೆನು. ಕರ್ತೃಕಾಗಿ ನೆಲೆಯಾದಿ ಕೇಶವನ ಚರಣ ಕಮಲ, ಕರ್ತೃಕಾಗಿ ನೆಲೆಯಾದಿ ಕೇಶವನ ಚರಣ ಕಮಲ, ನಿತ್ಯದಲ್ಲಿ ಭಜಿಸಿ ಸುಖಿಯಾಗಿ ಬಾಳಲು, ಭಜಿಸಿ ಬದುಕೆಲೋ ಮನುಜ ಹರಿ ಸ್ಮರಣೆ ಮಾಡು. ಡಿಂಬದೊಳಗಿರುವ ಜೀವ ಕಂಬ ಸೂತ್ರ ಗೊಂಬೆಯಂತೆ ಎಂದಿದ್ದರೊಂದು ದಿನ ಸಾವು ತಪ್ಪದೋ, ಸಾವು ತಪ್ಪದೋ. ಯಾಕೆ? ಚತುರ್ಮುಖ ಬ್ರಹ್ಮದೇವರು ಪೂರ್ವಾವತಾರದಲ್ಲಿ ಅವರ ಹೆಸರೇ ರುಜುಗಣ ದೇವತೆಗಳು. ರುಜುಗಳಂದ್ರೆ 200 ಜನ ಇದ್ದಾರೆ. 200 ಜನರಲ್ಲಿ ಬ್ರಹ್ಮ ಪೋಸ್ಟ್ಗಿದ್ದಾರೆ. ಮತ್ತು 200 ಜನದಲ್ಲಿ ಒಬ್ಬೊಬ್ಬರೇ ಖಾಲಿ ಆಗ್ತಾರಲ್ಲ, ಮತ್ತು ಕಮ್ಮಿ ಆಗ್ತಾಗಲ್ಲ, ಕೌಂಟಿಂಗು ಇಲ್ಲ, ಮತ್ತೆ ಎಕ್ಸ್ಟ್ರಾ ಆ್ಯಡ್ ಆಗ್ತಾ ಹೋಗುತ್ತೆ. ದೇವರು ಕೊಟ್ಟ ಶರೀರ, ಉಸಿರು ಅವನದು, ಆನಂದ ಭಾಷ್ಪವೇ ತರ್ಪಣ. ಯಾಕೆ? ಅಲ್ಲಿ ಜಪ ಮಾಡಬೇಕಲ್ಲ, 10 ಜಪ ಮಾಡಿದ್ರೆ 1 ತರ್ಪಣ ಕೊಡಬೇಕು, 100 ಜಪ ಮಾಡಿದ್ರೆ 10 ತರ್ಪಣ, 10 ಜಪ ಮಾಡಿದ್ರೆ 1 ತರ್ಪಣ ಕೊಡಬೇಕು, 100 ಜಪ ಮಾಡಿದ್ರೆ 10 ತರ್ಪಣ ಕೊಡಬೇಕು, 1000 ಜಪ ಮಾಡಿದ್ರೆ 100 ತರ್ಪಣ ಕೊಡಬೇಕು, 10,000 ಜಪ ಮಾಡಿದ್ರೆ 1,000 ತರ್ಪಣ ಕೊಡಬೇಕಲ್ಲ. ಈ ಹಂಸ ಮಂತ್ರ ಅಂತ ಒಂದು ನಡೀತಿದೆಯಲ್ಲ, ಯಾವುದು? ನಾನೇ ಉಸಿರಾಡೋದು, ನಾನೇ ಉಸಿರು ಬಿಡೋದು. ಅಯ್ಯ ಮಾರಾಯ, ಉಸಿರು ಬಿಟ್ಟ ಮೇಲೆ ನೀನು ಉಸಿರಾಡಿದ್ದ? ಎಂತ ಮಾರಾಯ ಮಾತಾಡ್ತೀಯ? ನಾನೇ ಉಸಿರಾಡೋದು, ಸರಿ, ನಾನೇ ಉಸಿರಾಡೋದು. ಈ ಉಸಿರು ಬಿಟ್ಟ ಮೇಲೆ ನೀನು ಉಸಿರಾಡೋದ? ಉಸಿರು ಬಿಟ್ಟು ಹೋದ್ಮೇಲೆ ಹುಚ್ಚಪ್ಪ ಏನೇನೋ ಮಾತಾಡಬೇಡ, ತಲೆಗಿಲ್ದಿದ್ದೆಲ್ಲ.
ಮತ್ತು ನೀನೊಂದು ಎಕ್ಸ್ಟ್ರಾ ರಾಘವೇಂದ್ರ ಸ್ವಾಮಿ ಆಗಕ್ಕೆ ಹೋಗಬೇಡ. ರಾಘವೇಂದ್ರ ತೀರ್ಥರಾಗಿ ಇರಲಿ. ಅವರನ್ನು ನಾವೆಲ್ಲ ಆವಾಹನೆ ಮಾಡ್ಕೊಳ್ಳೋದು ಬೇಡ. ಅವರನ್ನು ನಾವು ಬೃಂದಾವನದಲ್ಲಿ ಆವಾಹನೆ ಮಾಡಿ ಎದ್ದು ಬರುತ್ತಾರೆ ನೋಡೆ, ಎದ್ದು ಬರುತ್ತಾರೆ ಮುದ್ದು ಬೃಂದಾವನದ ಮಧ್ಯದೊಳಗಿಲ್ದ, ಎದ್ದು ಬರುತ್ತಾರೆ ನೋಡೆ, ಎದ್ದು ಬರುತ್ತಾರೆ ಅಂತ ಹಾಗೆ ಆವಾಹನೆ ಮಾಡೋಣ ಅವ್ರನ್ನ. ಅದು ಬಿಟ್ಟು ನಮ್ಮೈಯೊಳಗೆ ಆವಾಹನೆ ಮಾಡಿಕೊಂಡು ಯಾವುದೋ ಹುಲಿ ಥರ ಗಾಡಿ ಹತ್ಕೊಂಡು ಹೋಗಿ ಆಮೇಲೆ ಬೃಂದಾವನದ ಒಳಗೆ ಹೋಗೋ ಪರಿಸ್ಥಿತಿ ಬರಬಾರ್ದು. ಯಾಕೆ ಅಂದರೆ ರಾಘವೇಂದ್ರ ಸ್ವಾಮಿಗಳನ್ನು ನಮ್ಮಲ್ಲಿ ಆವಾಹನೆ ಮಾಡಿಕೊಂಡಾಗ ರಾಯರು ಎಲ್ಲಿರ್ತಾರೆ? ಬೃಂದಾವನದಲ್ಲಿ ಇರ್ತಾರೆ. ಬೃಂದಾವನದೊಳಗೆ ಹೋಗ್ಬಿಡ್ತೀವಿ ನಾವು ಕೂಡ. ಅದು ಬೇಡ. ನಾವು ನಮ್ಮನೇಲೇ ಇರೋಣ, ರಾಯರು ಬೃಂದಾವನದ ಎಲ್ಲೇ ಇರಲಿ ಅಲ್ವಾ? ಹೀಗೆ 10 ಜಪ ಮಾಡಿದಾಗ 1 ತರ್ಪಣ ಕೊಡಬೇಕು, 100 ಜಪ ಮಾಡಿದಾಗ 10 ತರ್ಪಣ ಕೊಡಬೇಕು, 1000 ಜಪ ಮಾಡಿದಾಗ 1,100 ತರ್ಪಣ ಕೊಡಬೇಕು, 10,000 ಜಪ ಮಾಡಿದಾಗ 1,000 ತರ್ಪಣ ಕೊಡಬೇಕು, 1,00,000 ಜಪ ಮಾಡಿದಾಗ 10,000 ತರ್ಪಣ ಕೊಡಬೇಕು. ಏನದು ತರ್ಪಣ ಅಂದರೆ ರಾಮ ರಾಮಾಯಣ ರಾಮ ರಾಮಾಯಣ ರಾಮ ರಾಮಾಯಣ ರಾಮ ರಾಮಾಯಣ ರಾಮ ರಾಮಾಯಣ ರಾಮ ರಾಮ ಜಪ ಮಾಡ್ತೀರಾ? 10 ಸಲ ಮಾಡಿದ್ರೆ ಓಂ ರಾಮ ರಾಮಾಯಣ ಮಂತರ್ಪಯಾಮಿ ಅನ್ಬೇಕು. ಮಹಾಲಕ್ಷ್ಮೀ ಮಹಾಲಕ್ಷ್ಮೀ ಓಂ ಮಹಾಲಕ್ಷ್ಮೀ ತರ್ಪಯಾಮಿ. ಅದು ಇಲ್ಲಿ ಹಂಸ ಮಂತ್ರ ನಡೆಯುತ್ತಲ್ಲ, ಈ ಹಂಸ ಮಂತ್ರ ನಡೆಯೋದು ಯಾವಾಗ? ಬೆಳಗ್ಗೆ ಸೂರ್ಯೋದಯಕ್ಕೆ ಶುರುವಾಗಿದ್ದು ಸಾಯಂಕಾಲದ ತನಕ ಕೌಂಟಿಂಗ್ ಆಗುತ್ತಲ್ಲ, ಅಲ್ಲಿ ತನಕ ಈ ಹಂಸ ಮಂತ್ರ ಆಗುತ್ತಲ್ಲ. ಈ ಹಂಸ ಮಂತ್ರಕ್ಕೆ ತರ್ಪಣ ಯಾವುದು ಎನ್ನುವುದನ್ನು ನಾವು ಮುಂದಿನ ದಿನಗಳಲ್ಲಿ ಚಿಂತಿಸೋಣ. ತುಂಬ ಅದ್ಭುತವಾಗಿರ್ತಕ್ಕಂಥ ವಿಷಯ ಇದು. ಇದು ರಾಜಯೋಗ. ಈ ರಾಜಯೋಗವನ್ನು ಅಭ್ಯಾಸ ಮಾಡೋಣ. ಅದಕ್ಕೆ ಬೇಕಾಗಿರ್ತಕ್ಕಂತಹ ನೆಲೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಬೆಲೆ ಎಲ್ಲವನ್ನೂ ಸಂಪಾದಿಸಿಕೊಳ್ಳೋಣ.